ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ವತಿಯಿಂದ ದಿನಾಂಕ 25/3/2026 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿಯ ಜಾರಿಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ರಾಜ್ಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕೋರಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಿಚಾರವಾದ ಘಟಕ ಸಿಂದಗಿ ಇವರ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ರಾಜ್ಯ ಸಂಚಾಲಕರಾದ ರಾಕೇಶ್ ಕಾಂಬ್ಳೆ, ವಿಜಯಪುರ ಜಿಲ್ಲಾ ಸಂಚಾಲಕರು ಉಮೇಶ್ ದೊಡಮನಿ ಹಾಗೂ ತಾಲೂಕು ಸಂಘಟನಾ ಸಂಚಾಲಕರಾದ ಶ್ರೀಮತಿ ಶ್ರೀದೇವಿ ಅರಳಗುಂಡ್ಗಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರು ಮಾಂತೇಶ್ ಸೋಂಪೂರ್, ದಾವೂದ್ ಬಾಗ್ವಾನ್, ಚಂದ್ರಕಲಾ ಸುಣಗಾರ್, ಅಂಬಿಕಾ ತಳವಾರ್, ಜಯಶ್ರೀ ನಾಟಿಕಾರ್, ಮಧು ಬಂಡಿವಡ್ಡರ್, ಪರಶುರಾಮ್ ಮೇಲಿನಮನಿ ಹಾಗೂ ಇನ್ನಿತರ ಸಂಘಟನಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಬಡೇಸಾ ಕೇಸರಿ. ಜೈ ಭೀಮ್, ನಮೋ ಬುದ್ಧಾಯ. ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಮಾಧ್ಯಮದ ಮೂಲಕ ನನ್ನ ಮನಮಂದಿರಿಗೆ ನೆನೆಯುತ್ತಾ ಈ ಒಂದು ಪ್ರೆಸ್ ಮೀಟ್ ತರಗದ ಉದ್ದೇಶ, ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ಇದೇ ತಿಂಗಳು 25/3/2025 ನಡೆಯಲಿರುವ ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಮಾನ್ಯ ಬಲಗೈ ಸಮುದಾಯಗಳ ಮುಖಂಡರಾದ ಜ್ಞಾನಪಟ್ಟ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟಕ್ಕೆ ನಮ್ಮೆಲ್ಲ ಬಲಗೈ ಸಮುದಾಯಗಳ ಎಲ್ಲ ಹೆಚ್ಚಿನ ಒಂದು ಜನಸಂಖ್ಯೆಯಲ್ಲಿ ಸೇರಿಕೊಂಡು ಈ ಹೋರಾಟವನ್ನು ಯಶಸ್ವಿ ಮಾಡಬೇಕಂತೇಳಿ ಏನು ಬಲಗೈ ಸಮುದಾಯಗಳ ಒಕ್ಕೂಟ ಏನು ಹೋರಾಟ ಮಾಡ್ತಾ ಇದೆ, ಮೊನ್ನೆ ಸಿದ್ದರಾಮಯ್ಯ ಸರ್ಕಾರ ನಮಗೆ ಅನ್ಯಾಯ ಆಗುವ ನಿಟ್ಟಿನಲ್ಲಿ ಮಾಡಬೇಡ್ರಿ, ನಮಗೆ ಏನು ನಾಗಮೋಹನ್ ದಾಸ್ ಅವರಿಗೆ ಅನ್ಯಾಯ ಆಗ್ತಾ ಇದೆ ಅದು ಶಿರಸ್ಸರಿಸಿ ನಮಗೆ ಒಳ್ಳೆಯ ಒಂದು ನ್ಯಾಯಬದ್ಧವಾಗಿ ಸಾಮಾಜಿಕ ನ್ಯಾಯ ಕೊಡ್ರಿ ಸ್ವಾಮಿ. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶಸ್ಥರು ಸ್ವಾಮಿ. ನಾವು ಯಾವುದೇ ಜಾತಿಗೆ ಮೋಸ ಮಾಡಿದವರಲ್ಲ, ನಾವು ಯಾವುದೇ ಧರ್ಮಕ್ಕೆ ಮೋಸ ಮಾಡಿದವರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬುದ್ಧನ ನಡೆ ಶಾಂತಿಯ ಕಡೆ ಅನ್ನುವ ನಿಟ್ಟಿನಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಬಂಧುಗಳೇ. 25ನೇ ತಾರೀಕಿಗೆ ಇಡೀ ರಾಜ್ಯ ತುಂಬ ಇಡೀ ಜಿಲ್ಲಾದ್ಯಂತ ನಿಮ್ಮ ಸ್ವ ಇಚ್ಛೆಯಿಂದ ಈ ಒಂದು ಹೋರಾಟಕ್ಕೆ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ವಿಜಯಪುರ ಜಿಲ್ಲೆಯಿಂದ ಎಲ್ಲ 32 ಜಿಲ್ಲೆಯಿಂದ ಎಲ್ಲ ತಾಲೂಕುಗಳಿಂದ ಇವತ್ತು ಸೇರಿಕೊಂಡು ಒಂದು ಬಲಗೈ ಸಮುದಾಯದ ಅನ್ಯಾಯವನ್ನು ನಾವು ಇವತ್ತು ನ್ಯಾಯ ಪಡುವ ನಿಟ್ಟಿನಲ್ಲಿ ಹೋಗಬೇಕು. ನಾವು ಒಂದು ವೇಳೆ ಈ ಹೋರಾಟವನ್ನು ಅಚ್ಚುಕಟ್ಟಾಗಿ ಮಾಡಿಲ್ಲಪ್ಪ ಅಂತಂದ್ರೆ ನಾವು ಮುಂದಿನ ಪೀಳಿಗೆ ನಮ್ಮ ಸಮುದಾಯದ ಮುಂದಿನ ಪೀಳಿಗೆ ಭವಿಷ್ಯಕ್ಕೆ ಬಂಧುಗಳೇ, ನಮ್ಮ ಸಮುದಾಯದ ಮುಂದಿನ ಪೀಳಿಗೆಗೆ ಒಂದು ಮೀಸಲಾತಿಯನ್ನು ಸಿಗಲ್ಲ, ಮೀಸಲಾತಿ ವಂಚನೆ ಆಗಿಬಿಡುತ್ತೆ. ನಮ್ಮೆಲ್ಲ ಸಮುದಾಯ ಇವತ್ತು ಉಳಿಬೇಕಾದ್ರೆ ಕಾರಣ ಇವತ್ತು ರಾಜ್ಯ ಸರ್ಕಾರನ ಇದು ಏನು ನಾಗಮೋಹನ್ ದಾಸ್ ವರ್ಗಿಯನ್ನು ಶಿರಸ್ಕರಿಸಿ ಇದು ಮುಂದೆ ಬಂದ ನಮಗೆ ಒಂದು ಸಾಮಾಜಿಕ ನ್ಯಾಯ ಕೊಟ್ಟರೆ ಕೇಳಿ ಈ ಒಂದು ನಮ್ಮ ಸಂಘಟನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಿಚಾರವಾದ ವತಿಯಿಂದ ನಾವೆಲ್ಲ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದೇವೆ ಬಂಧುಗಳೇ. ಸುಮ್ಮನಿದ್ದರೆ ಸುಲಿಗೆ ತಪ್ಪದು, ಬಂಡೆದ್ದರೆ ಜಯ ನಮ್ಮದಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಮಹಾನತವಾದಿ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈ ಒಂದು ವೇದಿಕೆ ಮುಖಾಂತರ ಸ್ಮರಿಸಿಕೊಂಡು ಇವತ್ತಿನ ದಿವಸ ಈ ಒಂದು ಮಾಧ್ಯಮದ ಮುಖಾಂತರ ಪ್ರೆಸ್ ಮೀಟ್ ಮಾಡುವ ಉದ್ದೇಶ ಇಷ್ಟೇ. ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ಸಮಿತಿ ವತಿಯಿಂದ ನಾಳೆ ದಿನಾಂಕ 25/3/2026 ನಡೆಯಲಿರುವ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಏನು ಒಳ ಮೀಸಲಾತಿಯ ಸಲುವಾಗಿ ನಡೆತಕ್ಕಂಥ ಒಂದು ಹೋರಾಟ ಇವತ್ತು ರಾಜ್ಯದ ಮೂಲೆಯಲ್ಲಿರ್ತಕ್ಕಂಥ ಬಲಗೈ ಸಮುದಾಯ ಎಲ್ಲರನ್ನು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ಜೈ ಭೀಮ್, ನಮೋ ಬುದ್ಧಾಯ. ಇವತ್ತಿನ ಈ ಒಂದು ಪ್ರೆಸ್ ಮೀಟ್ ಕರೆದಿರುವ ಉದ್ದೇಶ ಏನಪ್ಪಾ ಅಂತಂದ್ರೆ, ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ ದಿನಾಂಕ 25/3/2026 ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿಯ ಜಾರಿಗಾಗಿ ಒತ್ತಾಯಿಸಿ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಫ್ರೀಡಂ ಪಾರ್ಕ್ನಲ್ಲಿ ನಾವು ಹಮ್ಮಿಕೊಂಡಿದ್ದು,
ಆ ಒಂದು ಸಮಾವೇಶಕ್ಕೆ ಕರ್ನಾಟಕದ ಪ್ರತಿ ಮೂಲೆಗಳಿಂದ ಕೂಡ ಬಲಗೈ ಸಮುದಾಯದ ಪ್ರತಿಯೊಬ್ಬ ನಾಗರಿಕರು ಕೂಡ ಆ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಹಮ್ಮಿಕೊಂಡು ಆ ಒಂದು ಸಮಾವೇಶಕ್ಕೆ ಒಂದು ಶೋಭೆಯನ್ನು ತರಬೇಕಂತ ತಿಳ್ಕೊಂಡು ಕರ್ನಾಟಕದ ಜನತೆಯಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೆ. ಬಲಗೈ ಸಮುದಾಯಗಳ ಹೋರಾಟಕ್ಕೆ ಮಾನ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರಿಗೆ, ಬಲಗೈ ಸಮುದಾಯಗಳ ಹೋರಾಟಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಜೈ ಭೀಮ್. ನಮ್ಮ ಹೋರಾಟಕ್ಕೆ, ನಮ್ಮ ಒಂದು ಹೋರಾಟಕ್ಕೆ, ಜನಸಂಘರ್ಷ ಸಮಿತಿ ಅಂಬೇಡ್ಕರ್ ವಿಚಾರವಾದ ಹೋರಾಟಕ್ಕೆ